ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಒಂದು ವಿಡಿಯೋ ಏನಿತ್ತು ಅದರ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ರುಚಿ ಬಂಗಾರ ಅಲ್ಲಲ್ಲ ಡ್ಯಾನ್ಸ್ ಮಾಡ್ಬೇಕಲ್ಲಪ್ಪ. ನೋಡಿ ಫ್ರೆಂಡ್ಸ್, ಅಲ್ಲೈತಲ್ಲ ಬೆಟ್ಟ, ಅಲ್ಲಿ ಆ ಬೆಟ್ಟ ಹತ್ತಬೇಕು ಈ ಜೀಪಲ್ಲಿ. ನೋಡಿ ಇವರು ಅದೆಲ್ಲ ಫಿಲ್ ಮಾಡಿ ಆಮೇಲೆ ಇಲ್ಲಿ ಎಂಟ್ರಿ. ಸುಮ್ಮನೆ ಯಾರನ್ನಂದ್ರೆ ಹೋದ್ಮೇಲೆ ಅಂತ ಬಿಡಲ್ಲ. ಫುಲ್ ಚೆಕ್ ಪೋಸ್ಟ್ ಇಲ್ಲಿ ನೋಡಿ, ಚಿರತೆ ಎಲ್ಲ ಉಂಟು ಅಂತ ಬರೆದಿದ್ದಾರೆ. ಇವಾಗ ನಿಧಾನವಾಗಿ ಚಲಿಸಿ, ಸಿಕ್ಕಾಪಟ್ಟೆ ಇದೆ ಅಂತೆ. ಇವರು ಜೀಪ್ ಅವರು ಹೇಳ್ತಾ ಇದ್ರು. ಸ್ವಲ್ಪ ಬೇಗ ಬಂದಿರೋ ಎಲ್ಲ ಕಾಣಿಸ್ತಾ ಇತ್ತು. ಕಾಡು ಕೋಣ, ಕಾಡು ಎಮ್ಮೆ ಎಲ್ಲ ನೋಡಿ ಹೆಂಗಿದೆ. ವೆದರ್ ಮಾತ್ರ ಸೂಪರ್ ಆಗಿದೆ. ಇವರೇನೋ ಫಿಲ್ ಮಾಡ್ತಾ ಇದ್ದಾರೆ. ಎಷ್ಟು ಜೀಪ್ ನೋಡಿ. ಮುಂದೆ ಈಗ ಇನ್ನೂ 2 ಬಂತು. ಇಲ್ಲಿ ಮುಂದೆ 3 ಇದೆ, ಅಲ್ಲಿ ಮುಂದೆ 3, ಇದೊಂದು ನಮ್ಮದು 4ನೇದು ಅನಿಸುತ್ತೆ. ನೋಡಿ ಇವೆಲ್ಲ ಏನೋ ಫಿಲ್ ಮಾಡ್ತಾ ಉಂಟು. ನೋಡಿ ಚೆಕ್ ಪೋಸ್ಟ್, ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಎಲ್ಲ ನಿಲ್ಲಿಸಿದ್ರು. ಹಾಗಾಗಿ ಅಲ್ಲಿ ಏನೇನು ಚೆಕ್ ಮಾಡ್ತಾ ಇದ್ದಾರೆ ಅಂತ ಅಲ್ಲೊಬ್ಬರು ಆಂಟಿ ಇದ್ದರು. ಕೇಳಂದರೆ ಅಲ್ಲೆಲ್ಲ ಕ್ಲೀನ್ ಮಾಡೋ ಆಂಟಿ ಇದ್ದರು. ನಾನು ಕೇಳ್ತಾ ಇದ್ದೆ, ಅಂದರೆ ಪ್ಲಾಸ್ಟಿಕ್ ಕವರ್ಸ್ಗಳು ಮತ್ತು ಅಂದರೆ ಎಲ್ಲ ತೊಗೊಂಡೋಗಿ ಎಲ್ಲ ವೇಸ್ಟ್ ಥರ ಎಲ್ಲ ಬಿಸಾಕ್ಬಿಟ್ಟು ಬಂದರೆ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಯಾರೂ ಇರಲ್ಲ ಅಲ್ವಾಪ್ಪ. ಹಂಗಾಗಿ ಈ ಥರ ಎಲ್ಲ ಚೆಕ್ ಪೋಸ್ಟು ಮತ್ತು ವಾಟ್ರ್ ಬಾಟ್ಲು ಎಲ್ಲ ಕೂಡ ಇಲ್ಲೇ ಬರ್ಕೊಳ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಸೂಪರಾಗಿದೆ ನೋಡಿ. ಇಲ್ಲಿ 2 ಜೀಪು, ನಮ್ಮದು 3ನೇದು, ಅದು 2 ಜೀಪ್. ಇವರೆಲ್ಲ ಇಲ್ಲೆಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಹಾಂ, ನೀವೇ ಬಿಡೋದು. ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಏನೂ ಅಲೋ ಇಲ್ಲ, ಮತ್ತು ವಾಟ್ರ್ ಬಾಟ್ಲು ಅಲೋ ಇಲ್ಲ. ಎಷ್ಟಿದೆ ಅಂತ ಅದನ್ನು ಬರ್ಕೊಂತ ಇದ್ದಾರೆ. ಈ ಬಾಟ್ಲು ತಂದು ಕೊಟ್ಟರೆ ರಿಟರ್ನ್ 100 ರೂಪಾಯಿ ವಾಪಸ್ ಕೊಡ್ತಾರೆ. 100 ರೂಪಾಯಿ ಆಯ್ತಾ? ಇಸ್ಕೋದು. ಬಾಟ್ಲು ಎಷ್ಟು ಇದೆ? ನಮ್ಮದು 2 ಐತೆ. ಹಂಗಾಗಿ ವಾಪಸ್ ಕರ್ಕೊಂಡು ಹೋಗಿ ಅಂತ ಅಂದಿದ್ದು. ಈಗ ಅದು ಸ್ಲಿಪ್ಪು ಮತ್ತು ವಾಟರ್ ಬಾಟ್ಲು ಕೊಟ್ಟರೆ 100 ರೂಪಾಯಿ ರೀಫಂಡ್. ಸೂಪರ್. ಮತ್ತು ಬ್ಯಾಗುಗಳು, ಕವರು. ಹಾಂ, ನೋಡಿ ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ್. ನೋಡಿ ಅಲ್ಲಿ ಟೋಟಲ್ ಬಂದುಬಿಟ್ಟು 18 ಕಿಲೋಮೀಟರ್ ಇದ್ದಿದ್ದು. ಅದರಲ್ಲಿ ಮುಕ್ಕಾಲು ಭಾಗ ಫುಲ್ಲು ಅಂದರೆ ನಾರ್ಮಲ್ ಒಂಥರ ತಾರ್ ರೋಡ್ ಥರ ಇತ್ತು. ಆಮೇಲೆ ಫುಲ್ಲು ಆಫ್ ರೋಡಿಂಗು. ದೇವರಣ್ಣ ಫ್ರೆಂಡ್ಸ್, ಅದು ಯಾವ ಥರ ಇತ್ತು ಗೊತ್ತಾ ರೋಡ್ ಫುಲ್ಲು. ನೋಡಿ ನೀವೇ. ಹೊಟ್ಟೆ ಎಲ್ಲ ಒಂಥರ ಆಗ್ತೈತೆ ಫ್ರೆಂಡ್ಸ್. ಹಂಗೂ ನಾವು ತಿಂಡಿ ಬಂದಿದ್ದು. ಬೇರೆ ಗಾಡಿಗೆಲ್ಲ ಹೋಗೋಕ್ಕಾಗಲ್ಲ. ದೇವ್ರ
3:30. ಅಲ್ಲಿ ಕರ್ಕೊಂಡು ಹೋಗುವಾಗ ಕೊಲ್ಲೂರಲ್ಲಿ ವಾಪಸ್ ಅದಕ್ಕೆ ಕೇರಳದವ್ರು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಹಾಂ ಹಾಂ, ಕೇರಳ ಕಡೆಯಿಂದ. ಇಲ್ಲಿ ಫೋಟೋ ಏನು ತೆಗಿತೀರಾ? ಹಾಂ, ಒಂಚೂರು ನಿಲ್ಸೋಣ, 5 ನಿಮಿಷ. ಆ ಬೆಟ್ಟಕ್ಕೆ ಹೋಗ್ಬೇಕು ನೀವು. ಅದಕ್ಕೆ ಹೋಗ್ಬೇಕಾ? ಅದು ಮುಚ್ಕೊಂಡಿದೆ ಈಗ, ನಮ್ಮ ಕಾಲು ಬೆಟ್ಟ ಕಾಣಿಸ್ತಾ ಇದೆ. ಬೆಟ್ಟ ಇಲ್ಲೇ ಇಲ್ಲೇ ಇಲ್ಲೇ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ನಾವು ಆ ಬೆಟ್ಟಕ್ಕೆ ಹೋಗ್ಬೇಕಂತೆ. ಈ ಕವರ ಇದೆ, ಅಲ್ಲಿ ಕಾಣಿಸ್ತಾ ಇರೋದು ಬರೀ ಕಾಲು ಭಾಗ ಬೆಟ್ಟ ಅಷ್ಟೇ ಅಂತೆ. ನೋಡಿ ಯಾವ ಥರ ಮೋಡನೇ ಇತ್ತು. ಇನ್ನ ಇದು ಬೆಳಿಗ್ಗೆನೆ ಬರ್ಬೇಕಿತ್ತು, ಸೂರ್ಯ ಹುಟ್ಟೋಗ ಅಲ್ಲಣ್ಣ, ಬೆಳಿಗ್ಗೆನೆ ಬರ್ಬೇಕಿತ್ತು. ಹಾಂ, ಕಾಣಿಸಲ್ಲ, ಒಂದೊಂದು ಟೈಮ್ ಕಾಣಿಸ್ತದೆ, ಒಂದೊಂದು ಟೈಮ್ ಕಾಣಿಸ್ತದೆ ಅಷ್ಟೇ. ನಾವು ಮೈದಲ್ಲಿ ಇರ್ತೀವಲ್ಲ, ನೋಡಿ ಭಾರಿ ಖುಷಿ ಆಗುತ್ತೆ. ಹಾಂ, ಇಲ್ಲಿ ಫಿಲಮ್ ಶೂಟಿಂಗ್ ಎಲ್ಲ ಮಾಡಿದಾರಂತೆ. ಅಂದರೆ ಅಷ್ಟು ಬೆಟ್ಟದ ಮೇಲೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಅಂದರೆ ಅದು ಎಕ್ವಿಪ್ಮೆಂಟ್ಸ್ ಎಲ್ಲ ಯಾವ ಥರ ತೊಗೊಂಡು ಹೋಗ್ತಾಯಿದ್ರು ಸರ್ ಅಂತ ಕೇಳಿದ್ವಿ. ಅಂದರೆ ಓನ್ ವೆಹಿಕಲ್ ಹೋಗ್ತಾ ಇತ್ತಾ ಅಂತ ಕೇಳಿದಕ್ಕೆ, ಇಲ್ಲ ಮೇಡಮ್ ನಾವೇ ಎಲ್ಲನೂ ತೊಗೊಂಡು ನಮ್ಮ ಜೀಪಲ್ಲೇ ತೊಗೊಂಡು ಬರ್ತಾಯಿದ್ರು, ನೀವು ಹೆಂಗೆ ನಮಗೆ ಪೇ ಮಾಡ್ತಾಯಿದ್ರೆ ಅವರು ಹಂಗೆ ಪೇ ಮಾಡ್ತಾಯಿದ್ರು ಅಂತ ಎಲ್ಲ ಹೇಳ್ತಾಯಿದ್ರು. ನಾನು ಒಂದು 2-3 ವರ್ಷದಿಂದ ಒಬ್ಬರನ್ನ ಕರ್ಕೊಂಬಂದಿದ್ದೆ. ಅವ್ರದ್ದು ಹರಕೆದಿತ್ತಂತೆ. ಹಾಂ, ತಮಿಳ್ನಾಡಿಂದ ಬರೋರು, ಟೈಮ್ ಬರೋರು, ಅಷ್ಟೇ ಸ್ಲೋ ಬಂದಿದ್ರು. 6 ತಿಂಗಳು ಗರ್ಭಿಣಿ ಅವರು, ಅವ್ರಿಗೆ ಹರಕೆ ಇತ್ತಂತೆ, ಇಲ್ಲಿ ಬರ್ತೀನಿ ಅಂತೇಳಿ. ಇಷ್ಟೇ. ಈ 3 ವರ್ಷದ ಹಿಂದೆ ಇವರೇ ಒಬ್ಬರು ಪ್ರೆಗ್ನೆಂಟ್ ಲೇಡಿನ 6 ಮಂತ್ಸಲ್ಲಿ ಇತ್ತಂತೆ. ಅವ್ರನ್ನ ಈ ದೇವಸ್ಥಾನಕ್ಕೆ 18 ಕಿಲೋಮೀಟ್ರ್ ಟೋಟಲ್ ಇರೋದದು, ಅಂದರೆ ಲಾಂಗ್ ಡಿಸ್ಟೆನ್ಸು. ಇದೇ ಥರ ಜೀಪಲ್ಲೇ ಇವರೇ ಕರ್ಕೊಂಡು ಹೋಗಿದ್ರಂತೆ. ಅದನ್ನು ಕೂಡ ಹೇಳ್ತಾಯಿದ್ರು. ಅಂದರೆ ಆ ದೇವ್ರು ಅಷ್ಟು ಪವರ್ಫುಲ್ ಇದೆ, ನೀವು ಏನಾದರೂ ಅಂದರೆ ಹರಕೆ ಥರ ಏನಾದರೂ ಮಾಡ್ಕೊಂಡು ಹೋಗಿ, ತುಂಬಾ ಒಳ್ಳೆಯದು ಅಂತೆಲ್ಲ ಹೇಳ್ತಾಯಿದ್ರು. ಹಾಂ, ಇದೇನಾ ಶೂಟಿಂಗ್ ಸ್ಪಾಟ್? ಅವ್ರದ್ದು ಯಾವುದು ಹೋಗಲೇ ಇಲ್ಲ, ಯಾವುದು ಮೋಡ ಓಪನ್, ಫುಲ್ ಮೋಡ ಇದೆ. ಇನ್ನೂ ಬರುತ್ತಾ ಮೋಡ? ಅಯ್ಯೋ, ಫುಲ್ ಮುಚ್ಚತ್ತೆ, ಏನು ಕಾಣಿಸಲ್ಲ. ಮುಂದ್ಗಡೆ ಬರ್ತಾ ಇದೆ ನೋಡಿ. ಹಾಂ, ಈಗ ನೋಡಿ ಇಲ್ಲಿ ಬರ್ತೈತೆ, ನೋಡಿ ಇಲ್ಲಿ ನೋಡಿದೆ ಫಾಗ್ ಹೆಂಗೆ ಬರ್ತೈತೆ. ಅಲ್ಲಿ ನೋಡಲ್ಲಿ ದೇವರೆಲ್ಲ ಹುಟ್ಟೋದೇ ಕಾಡಲ್ಲಿ. ಯಾವುದೇ ದೇವರು ನೋಡಿ ಕಾಡು. ಇಲ್ಲಿ ಮೂಕಾಸುರನ ಸಂಹಾರ ಮಾಡ್ತಾಳಲ್ಲ, ಆ ತ್ರಿಶೂಲ ಇರೋದಿಲ್ಲೇ. ಅದು ಯಾವ ಮೆಟಲ್ ಅನ್ನು ಇನ್ನೂ ಕಂಡುಹಿಡಿಲಿಕ್ಕೆ ಆಗಲಿಲ್ಲ. ಇನ್ನೂ ಆಯ್ತಾ ಅದು? ಅಲ್ಲಿದೆ, ವಿಜ್ಞಾನಿಗಳೆಲ್ಲ ಬಂದು ಚೆಕ್ ಮಾಡಿದ್ದಾರೆ. ಕಾಲಭೈರವ ದೇವಸ್ಥಾನ ಪಕ್ಕದಲ್ಲೇ ಇದೆ. 2400 ವರ್ಷದ ಹಿಂದೆ ಅಂತ ಹೇಳಿ ಬೋರ್ಡ್ ಬರ್ತಿದ್ದಾರೆ. ಎಷ್ಟು ಜನ ಬಂದವರು ನೋಡಿ. ದೇವಸ್ಥಾನ ಅಲ್ಲಿ ಕಂಬಟ್ ಐತಿ.
ಹಾಂ ದೊಡ್ಡದು. ಹಾಂ ಆ 3 ಕೆಳಗೆ ಹೋಗಿದೆ. ಇದು ಕಾಲಭೈರವ ದೇವಸ್ಥಾನ. ಅಲ್ಲೇ ಮೇಲ್ಗಡೆ ಒಂದು ಪರ್ವತೇಶ್ವರ ದೇವಸ್ಥಾನ ಇದೆ. ಅಲ್ಲಿಂದ ಮೇಲೆ ಒಂದು 200 ಮೀಟರ್ ಮೇಲೆ ಹೋಗಿ ರೇಟಿಗೆ ಹೋದರೆ ಸ್ವರಾಜ್ಞ ಬೆಟ್ಟ. ಅಲ್ಲಿ ಹೋಗ್ತೀರಾ? ಹಾಂ ಹೋಗ್ತೀವಿ. ನಡ್ಕೊಂಡು ಹೋಗ್ಬೇಕಲ್ವಾ? ನಡ್ಕೊಂಡು ಹೋಗ್ತೀವಿ. ಹಾಂ ಹೋಗ್ತೀವಿ. 10 ಗಂಟೆಗೆ ಬನ್ನಿ. ಓಕೆ ಅಣ್ಣ, ಆಯ್ತು. ಆಯಿತಾ? ಆಯ್ತು. ಈ ಸ್ಥಳ ಇದೆ ಅಂತ ನೋಡಿ, ಕಾಲಭೈರವ ಸ್ವಾಮಿ. ಈ ಮೆಟಲ್ಲು ಯಾವುದು ಅಂತ ಇದುವರೆಗೂ ಗೊತ್ತೇ ಆಗಿಲ್ವಂತೆ. ಈ ತ್ರಿಶೂಲದ್ದು ಯಾವ ಮೆಟಲ್ಲು ಅಂತ ಇನ್ನೂ ಇವತ್ತಿನವರೆಗೂ ಗೊತ್ತೇ ಆಗಿಲ್ಲ. 2400 ವರ್ಷದ್ದು ಹಳೇದಂತೆ ನೋಡಿ. ಯಾವ ಥರ ಇದೆ, ಇಲ್ಲಿ ಇನ್ನೂ ಎಷ್ಟು ಹೈಟ್ ಇದೆ ಅಂತ, ಅದು ಎಷ್ಟು ಉದ್ದ ಇದೆ ಇವತ್ತಿನವರೆಗೂ ಗೊತ್ತಿಲ್ವಂತೆ ನೋಡಿ. ಕೊಡಚಾದ್ರಿ ನೋಡಿ, ಅದು ಒಳಗಡೆ ಐತಂತೆ ಫ್ರೆಂಡ್ಸ್. ಅದು ಉಲ್ಟಾ ಇರೋದು, ನನಗೂ ಗೊತ್ತಿಲ್ಲ. ಅದ್ರ ಒಳಗಡೆ 2 ರಿಂದ 3 ಇಂಚ್ ಅಗಲ, 32 ಅಡಿ ಎತ್ತರ ಇದಂತೆ. ಓ, ಇಲ್ಲಿ ಎಂಟ್ರಿ ಇದೆ ನೋಡಿ. ಯಾವ ಥರ ಇದ್ದಾರೆ, ಹೆಂಗೆ ಹೋಗ್ತೈತೆ ಗೊತ್ತಾ, ಅದು ಮೋಡ ಎಲ್ಲ ಸೂಪರ್ ಆಗಿದೆ. ಚಪ್ಪಲೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಉಲ್ಟಾ ಐತಂತದು. ಅದೇ ಹೇಳ್ತಾ ಇಲ್ವಾ, ಅದು ಯಾವ ಮೆಟಲ್ ಅಂತ ಕಂಡಿಡಿಯಕ್ಕೆ ಆಗಿಲ್ವಂತ ಇನ್ನು. ಎಷ್ಟು ಹೈಟ್ ಇದೆ ನೋಡಿ ಫ್ರೆಂಡ್ಸ್. ಬಾ ಈ ಕಡೆ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂದರೆ ಮಸ್ತಾಗಿದೆ. ಮಸ್ತಾಗೈತೆ. ಇಲ್ಲೂ ದೇವಸ್ಥಾನ ಇದೆ, ನೋಡೋಣ ಬನ್ನಿ ಯಾವ ದೇವಸ್ಥಾನ ಅಂತ. ಒಂದನೇ ಯುಗದಲ್ಲಿ ಸಪ್ತಋಷಿಗಳು ಪ್ರತಿಷ್ಠೆ ಮಾಡ್ತಾರೆ. 2ನೇ ಯುಗದಲ್ಲಿ ಪರ್ವತ ಇಲ್ಲಿ ಬರುತ್ತೆ. 3ನೇ ಯುಗದಲ್ಲಿ ಮೂಕಾರ್ಜುನ ಒಳಗೆ ಕೋಲಮಾಶ್ವರನ್ನು ಪ್ರಾರ್ಥನೆ ಮಾಡ್ತಾರೆ. 4ನೇ ಯುಗದಲ್ಲಿ ಶಂಕರಾಚಾರ್ಯರಿಂದ ತರಿಸ್ಕೊಂತಾರೆ. ಹೀಗೆ 4 ಯುಗದ ಇತಿಹಾಸ ಇದೆ. ಗಣಪತಿ ಈಶ್ವರ ಮತ್ತು ತಾಯಿ ಮೂಕಾಂಬಿಕೆ ಅಂತ. ನಿಮಗೆ ಮೂಲಸ್ಥಾನದಲ್ಲಿ ಸರಸ್ವತಿ ಪೂಜೆ ಇದೆ, ಭಗವತಿ ಪೂಜೆ ಇದೆ, ನಂದಾದೀಪ ಇದೆ, ಅನ್ನ ನೈವೇದ್ಯ ಇದೆ, ಸರ್ವೈಶ್ವರ್ಯ ಪೂಜೆ ಇದೆ. ನಿಮಗೆ ಅನುಕೂಲ ಇದ್ದಿದ್ದು ಮಾಡ್ಬೋದು. ನಂದಾದೀಪ ಇದೆ, ತುಪ್ಪದ ದೀಪ ಇದೆ. ನಿಮಗೆ ಸೌಕರ್ಯಗಳು ಹೆಲ್ಪಾಗಿ ಮಾಡ್ಬೋದು. ನಮ್ಮ ಅತ್ತೆ ಮತ್ತು ನಮ್ಮ ಮಾವ, ನಮ್ಮ ಮನೆಯವರು ಮತ್ತು ಹುಡುಗರು ಎಲ್ಲ ಬೇಗ ಹತ್ಬಿಟ್ಟು ಬಂದರು ನೋಡಿ. ನಾವು ಇಲ್ಲಿವರೆಗೂ ಹೋಗಬೇಕು. ಅದ್ರ ಮೇಲೂ ಇನ್ನೂ ಒಂದಿದೆ ಅಂತೆ ಬೆಟ್ಟ. ಅದ್ರ ಮೇಲೆ ಒಟ್ಟು ಟೋಟಲ್ 3-4 ಬೆಟ್ಟ ಥರ ಹತ್ತಬೇಕು. ನಾನು ಧೃತಿ ಬೇಗ ಬರೋಕ್ಕೆ ಆಗಿಲ್ಲ. ಧೃತಿನ ಎತ್ಕೊಂಡ್ರೆ ನಂಗೆ ನಡೆಯೋಕ್ಕಾಗ್ತಾಯಿಲ್ಲ. ನಾನು ಹೀಲ್ಸ್ ಬೇರೆ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ. ನಾನೊಂದು ಚೂರೆಲ್ಲೋ ಇರುತ್ತೆ ರೋಡ್ ಥರ ಅಂತ ಹೇಳ್ಬಿಟ್ಟು ಹಾಕೊಂಡು ಹೋದೆ. ಬಟ್ ಫುಲ್ಲು ಟ್ರಕ್ಕಿಂಗ್, ಸೇಮ್ ಟು ಸೇಮ್ ಟ್ರಕ್ಕಿಂಗ್ ಏನು ಫೀಲ್ ಬರಬೇಕು ಅಂದರೆ ಇಲ್ಲಿಗೆ ಹೋಗಬೇಕು ಅಂತ ನನಗೆ ಅನ್ನಿಸ್ತು. ಫುಲ್ ಅವಳು ನಡ್ಕೊಂಡು ಬರೋ ಅಷ್ಟರಲ್ಲಿ ಯಪ್ಪ ದೇವರೇ ಸುಸ್ತಾಗೋಯ್ತು. ಚೆನ್ನಾಗೈತೆ ಫ್ರೆಂಡ್ಸ್. ಯಾರಾದರೂ ಈ ಟೈಮಲ್ಲಿ, ಇವಾಗ ಒಳ್ಳೆ ಟೈಮ್ ಅನಿಸುತ್ತೆ, ಚೆನ್ನಾಗಿ ಮಳೆ ಎಲ್ಲ ಬೀಳ್ತಾ ಇರುತ್ತೆ ಹೋದರೆ ನೋಡಿ.
ನೋಡಿ ಹೆಂಗೆ ಸಾಹಸ ಪಡ್ತಾ ಇದ್ದಾಳೆ ಅಂತ. ಅವಳಿಗೆ ಅದು ಇದು ತೋರಿಸ್ಕೊಂಡು ಬರೋ ಅಷ್ಟರಲ್ಲಿ ನಿಜ ಎಷ್ಟು ಸುಸ್ತಾಗೋಯ್ತು ಗೊತ್ತಾ. ಅದಕ್ಕೆ ನಾವು ಮೇಲ್ಗಡೆಗೆ ಇವ್ರನ್ನ ಏನಾರ ಮಾಡಿ ಇಲ್ಲೇ ನಮ್ಮ ಅತ್ತೆ ಆದರೆ ಬಿಟ್ಟೋಗ್ಬೇಕು. ಅವರು ಬರಲ್ಲ ಅಂತ ಹೇಳ್ತಾಯಿದ್ರು ಆಯಿತಾ. ಹಂಗಾಗಿ ಇಲ್ಲೇ ನೋಡ್ಕೊಂಡಿರ್ರಿ, ನಾವೇ ಹೋಗ್ಬಿಟ್ಟು ಬರ್ತೀವಿ ಅಂತೇಳಿ ನಾನು ನಿತ್ಯ ಮತ್ತು ನಮ್ಮ ಮನೆಯವ್ರು ಅಷ್ಟೇ ಹತ್ತಿದ್ದು ಫುಲ್ ಬೆಟ್ಟ ನೋಡಿ. ದೇವ್ರೆ, ಏನಿದು ಹಿಂಗೆ ಫೇಸೇ ಕಾಣಿಸ್ತಿಲ್ಲ ಅಲ್ವಾ, ಎಷ್ಟು ಜೋರಾಗಿ ಹೋಗ್ತೈತದು. ವಾ ಸೂಪರ್. ಮೋಡ ಅಲ್ವಾ, ಮಂಜು ಮೋಡ. ಇಲ್ಲೋಡ್ರಿ ಎಷ್ಟು ಗಿಡ ಮರ ಇತ್ತಂತ, ಇಲ್ಲಿ ಏನು ಕಾಣಿಸ್ತಾನೇ ಇಲ್ಲ. ಅಲ್ಲೊಂದು ಇಲ್ಲೊಂದು ಅಷ್ಟೇ ಕಾಣಿಸ್ತೈತೆ. ಹೇಯ್ ಬಾ ಹಿಂದಕ್ಕೆ. ಸೂಪರ್ ಅಪ್ಪ, ಅಲ್ಲಿಂದ ನಡ್ಕೊಂಬರ್ತೀವಿ. ಸುಸ್ತಾಯ್ತು. ಅತ್ತೆ ನೀವು ಬರಲ್ವಾ? ನಿತ್ಯ ನೀನು ಬರ್ತೀಯಾ? ಮವ ನೀವು ಬರಲ್ವಾ? ಇದ್ರ ಮೇಲೆ ಇಟ್ಟು ಇದ್ರ ಮೇಲೆ ಇರ್ತಾ ಇರುತ್ತೆ. ಹಾಂ ಅಲ್ಲ, ಅಜ್ಜಿ ವಿಡಿಯೋ ಮಾಡುತ್ತೆ, ನೋಡ್ತಾ ಇರೋ. ಎಸ್ ಫ್ರೆಂಡ್ಸ್, ಬನ್ನಿ ಹೋಗೋಣ. ಅವಳು ಹೆಂಗೋ ಅಲ್ಲೆಲ್ಲ ನೋಡಿ ಮರ್ಸ್ಬಿಟ್ಟು ಬರ್ತಾ ಇದ್ದೀನಿ. ಸೂಪರ್ ಟ್ರಕ್ಕಿಂಗ್ ಸೂಪರ್ ಆಗಿದೆ. ನೆಟ್ವರ್ಕ್ ಐತಾರೆ ಇಲ್ಲಿ. ನಿತ್ಯ ನಾನು ಇಲ್ಲಿ ಓ ಮಸ್ತ್ ಐತೆ ಪ್ರೀ ವೆಡ್ಡಿಂಗು. ಬೇರೆ ಏನು ಫ್ರೆಂಡ್ಸ್ ನೋಡಿ ತೋರಿಸ್ತೀನಿ. ನಾವು ಇಷ್ಟೊತ್ತು ಅಲ್ಲಿದ್ವಿ, ಈಗ ನೋಡಿ ಬುಸ್ ಕರಿಯಂಗೆ ಆಗ್ತದೆ ಇಷ್ಟೆಷ್ಟು ಹತ್ತಿದ್ದಕ್ಕೆ. ಅಲ್ಲೂ ಎಲ್ಲ ಬಂದಿದ್ದಾರೆ. ಹೂ ಇವಾಗ ಅಲ್ಲಿ ಮೇಲೆ ಹೋಗ್ಬೇಕಾ? ಅಲ್ಲಿ ಅಪ್ಪ ಅಲ್ಲಿ ಹೋಗ್ಬೇಕಂತ ಇವಾಗ. ಓ ಹೆಂಗೆ ಬರ್ತಿದ್ದೆ ನೋಡಿ. ಹೋಗ್ತಾ ಇದ್ದೀವಿ ಇವಾಗ, ಅಲ್ಲಿ ಹತ್ಬೇಕು. ಬನ್ನಿ ಹೋಗೋಣ. ಕೂತ್ಬಿಟ್ಲು ನಿತ್ಯ, ಸುಸ್ತಾಯ್ತು. ನಮ್ಮ ಮನೆಗೆ ಹತ್ತುತ್ತಾನೆ ಇದ್ದಾರೆ. ನಿತ್ಯ ಸೂಪರಾಗಿತ್ತು ಫ್ರೆಂಡ್ಸ್. 2000 ಚಿಲ್ಲರೆ, 2.5 ಏನೋ ಚೀಪಾಗಿ ಬಂದಿದ್ದು. ಇಲ್ಲೆಲ್ಲ ನಾವೇ ಹತ್ಕೊಂಡು ಹೋಗ್ಬೇಕು. ಬನ್ನಿ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ಕೊಂತ ಹತ್ತಕ್ಕಾಗಲ್ಲ, ಬೂಸ್ ಕರ್ಕೊಂಡು ಹತ್ಬೇಕು. ಆಗ್ತಾನೆ ಇಲ್ಲ, ತಲೆ ಗಿರ್ರಂತೈತೆ. ಹಂಗೂ ತಿಂಡಿ ತಿಂದ್ಕೊಂಬಂದಿದ್ದಕ್ಕೆ ಹಿಂಗೆ. ಏನಾದರೂ ಹಂಗೆ ಬಂದಿದ್ದಿದ್ರೆ ಏನು ನಿತ್ಯ ಹತ್ತುತ್ತಾನೆ ಇರಲಿಲ್ಲಲ್ವ. ಯಪ್ಪ ನಮ್ಮನೆ ನೋಡ್ರಿ ಹೋಗ್ತಾನೆ ಇದ್ದಾರೆ. ಇದ್ದಾವೆ ಇವೆಲ್ಲ ಹುಳಗಳು ಬರೀ ಕೇಳಿಸಲ್ಲ ನೋಡಿ. ಹೆಂಗೈತೆ ಏನು ಕಾಣಿಸ್ತಾನೆ ಇಲ್ಲ. ಈ ರೋಡಾಗೆ ಬಂದಿದ್ದು, ಆ ಚಿಕ್ಕ ರೋಡಾಗೆ. ನನ್ನ ಕೈಲಿ ನಿಜ ಹತ್ತಕ್ಕಾಗಲ್ಲ. ಕೂಗು ನಿಮ್ಮ ಅಪ್ಪನ. ಯಪ್ಪ ಹೆಂಗ್ ಬೈಲಾಗ್ತೈತೆ ನೋಡಲ್ಲ. ಬಾ ಹ್ಞೂ
ಎಲ್ಲೂ ಜಾಗಿಲ್ಲ. ನಮ್ದು ಈ ಸ್ಟ್ಯಾಂಡ್ ಮೇಲ್ಗಡೆ ದೇವಸ್ಥಾನ ಹತ್ರ ಐಬಿ ಹತ್ರ ಎಲ್ಲ ಫುಲ್ ಆಗಿತ್ತು ನಿನ್ನೆ ಬಂದ್ರೆ ನಿಮ್ಗೆ ಜೀಪ್ ಸಿಗ್ತಿರ್ಲಿಲ್ಲ. ನಾವು ಒಂದು ಟ್ರಿಪ್ ಮಾಡಿ ಕೆಳಗೆ ಹೋಗಿ ಆಯ್ತು ನಿಂದು ಇಷ್ಟೊತ್ತಿಗೆ. 2ನೇ ಟ್ರಿಪ್ಪಿಗೆ ಕಮ್ಮಿ ಆಯ್ತೇನು. ಫ್ರೆಂಡ್ಸ್ ಈಗಷ್ಟೆಲ್ಲ ಫ್ರೆಶ್ ಅಪ್ ಆದ್ರಿ, ಈಗ ಹೋಗ್ಬೇಕು. ಕೊಡಚಾದ್ರದೆಲ್ಲ ಮುಗೀತು ನೋಡಿ ಫ್ರೆಂಡ್ಸ್. ಅಷ್ಟೇನೇನಿಲ್ಲ ಅಲ್ಲ, ಹೋಗೋದೇನಾ? ಅಲ್ಲಿ ತೋರಿಸ್ತೀನಿ. ಔಟ್ಫಿಟ್ ಚೆಕ್ಗಳೆಲ್ಲ ಅಲ್ಲೇ ತೋರಿಸ್ತೀನಿ, ಇಲ್ಲ ಆಗಲ್ಲ. ಬ್ಯಾಗಿನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಚೇಂಜ್ ಸ್ವಲ್ಪ ಕ್ಲೀನಾಗಿ ಹಾಕೊಂಬ. ಎಲ್ಲ ಇಟ್ಬಿಟ್ಟು ಇದು ಹಿಂಗೆ ಇರುತ್ತೆ ಗಿಡ ಅಂತ ನಂಗಂತೂ ಗೊತ್ತಿಲ್ಲ. ಅದು ನೀರು ಬೇರೆ ಹಾಕೈತೆ. ನಿಮ್ಮ ಅಣ್ಣಂಗೆ ಹೇಳೋ ಲಾಕ್ ತೆಗಿಯೋಕ್ಕೆ, ಅನ್ಲಾಕ್ ಮಾಡೋಕ್ಕೆ ಕಾರ್ ಹತ್ರ. ಕಾರ್ ಅನ್ಲಾಕ್ ಮಾಡೋಕ್ಕೆ ಹೇಳು. ಆಗಿಲ್ಲ ಅಂತ ಹೇಳಿ. ನಿತ್ಯ ಮೇಲ್ಗಡೆ ರೂಮ್ ನಮ್ಗೆ ಯಾಕೈತಾರ ಚಿಕ್ಕದಾ? ಅದ್ರಕ್ಕೆ ಇಕ್ಕಿದಂಗಿತ್ತು ಕೈಯಾಗಿಟ್ಟು ಬ್ಯಾಗ್ ಅಂತ. ದಾಲ್ಚಿನ್ನಿ ನಾವು ಅವರು ಹೇಳಿದ್ರು ಈ ಥರ ಹಿಂಗೆ ಬಾಟ್ಲಾಗಿ ಇಟ್ಕೊಂಡು ಹೋಗಿ, ನೀವು ಹೋಗೋಷ್ಟೊತ್ತಿಗೆ ಒಂಥರ ಹೋಗ್ಬಿಡುತ್ತೆ ಅಂತ. ಸೂಪರಾಗೈತೆ ಸ್ಮೆಲ್ ಮಾತ್ರ. ನಾವಿಲ್ಲಿಗೆ ಫ್ರೆಂಡ್ಸ್ ಬಂದಿದ್ದು ಇಲ್ಲೇ ಅಷ್ಟೇ ಆಗಿ ನೋಡಿ, ವೆಲ್ಕಮ್ ಬೋರ್ಡ್. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಕೊಡಚಾದ್ರಿಯ ಒಂದು ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಂದು ವ್ಲಾಗ್, ಒಂದು 10 ನಿಮಿಷದ ಒಳಗಡೆ ಒಂದು ವ್ಲಾಗ್ ಇದೆ ಅಷ್ಟೇ. ಅದೇ ಲಾಸ್ಟ್ ವ್ಲಾಗ್ ಆಗಿರುತ್ತೆ ಟ್ರಿಪ್ದು. ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಪ್ರೊಫೈಲಲ್ಲಿ ಇದೆ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.